ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಶಾಸಕ ಹಾಗೆ ನಿರ್ಮಾಪಕ ಮುನಿರತ್ನ ನಗರದಲ್ಲಿ ನಡೆದಂತಹ ರಾಜೇಂದ್ರ ಸಿಂಗ್ ಬಾಬು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಹ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮುನಿರತ್ನ ಚಿತ್ರರಂಗದ ಜೊತೆ ಕುಮಾರಸ್ವಾಮಿ ಅವರಿಗೆ ಇರುವಂತಹ ನಂಟನ್ನ ವಿವರಿಸಿದ್ದಾರೆ. ಚಿತ್ರರಂಗದ ಮೇಲೆ ಪ್ರೀತಿ ಇರೋರು ಮಾತ್ರ ಇಂತಹ ಕಾರ್ಯಕ್ರಮಕ್ಕೆ ಸಮಯ ಕೊಡೋದಕ್ಕೆ ಸಾಧ್ಯ. ಅದರಲ್ಲೂ ಕೇಂದ್ರ ಸಚಿವರಾದರೂ ಸರಿ, ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಬಂದಿರೋದು ಚಿತ್ರರಂಗದ ಮೇಲೆ ಅವರಿಗಿರುವಂತಹ ಪ್ರೀತಿಯನ್ನ ತೋರಿಸುತ್ತೆ. ಈ ರೀತಿ ಮುನಿರತ್ನ ಅವರು ಎಚ್.ಡಿ.ಕೆ ಅವರನ್ನ ಹಾಡಿ ಹೊಗಳಿದ್ದಾರೆ. ರಾಜ್ಯ ಸಚಿವರಾದ್ರೆ ಬಿಡುವಿನ ಸಮಯ ಇರುತ್ತೆ, ಆದರೆ ಕೇಂದ್ರದ ಮಂತ್ರಿಯಾಗಿದ್ರೆ ಬಿಡುವಿನ ಸಮಯ ಬಹಳನೇ ಕಷ್ಟ. ಆದರೂ ಸಹ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂತ ಹೊಗಳಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ, ಹಿಂದೆ ಇದೇ ಕುಮಾರಸ್ವಾಮಿ ಅವರು ನಗರದ ಪ್ರತಿಷ್ಠಿತ ಸ್ಥಳಗಳಲ್ಲಿ ಮೇರು ನಟರಾದಂತಹ ರಾಜ್ಕುಮಾರ್ ಹಾಗೆ ಅಂಬರೀಷ್ ಅವರ ಸಮಾಧಿಗೆ ಅನುವನ್ನ ಮಾಡಿಕೊಟ್ರು ಅಂತ ಹೊಗಳಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರು ಸತ್ತಾಗ ಚಲನಚಿತ್ರ ಮಂಡಳಿ ಕಡೆಯಿಂದ ಸಮಾಧಿಗೆ ಜಾಗವನ್ನ ಕೇಳ್ಕೊಂಡಾಗ ಕಂಠೀರವ ಸ್ಟುಡಿಯೋದಲ್ಲಿ ಸ್ಥಳಾವಕಾಶವನ್ನ ಮಾಡಿಕೊಟ್ರು. ಅದೇ ರೀತಿ ಅಂಬರೀಷ್ ಅವರು ನಿಧನ ಹೊಂದಿದಾಗಲೂ ಸಹ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಹಾಗೆ ಅದೇ ರೀತಿ ಆಗೋದಕ್ಕೆ ಜಾಗವನ್ನ ನೀಡಿದ್ರು ಅವ್ರಿಗೂ ಸಹ. ಆದರೆ ಮತ್ತೋರ್ವ ಮೇರು ನಟ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಇನ್ನೂ ಸಹ ಸ್ಥಳ ಸಿಕ್ಕಿಲ್ಲ ಅಂತ ಮುನಿರತ್ನ ಒಂದ್ ವೇಳೆ ಆಗೇನಾದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಿದ್ರೆ ವಿಷ್ಣು ಸಮಾಧಿಗೂ ಸಹ ಜಾಗ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ. ಆರಂಭದಿಂದಲೂ ವಿಷ್ಣುವರ್ಧನ್ ಸಮಾಧಿ ಸ್ಥಳ ವಿವಾದದಲ್ಲಿ ಇದೆ. ತಮ್ಮ ನೆಚ್ಚಿನ ನಟನ ಅಂತ್ಯ ಸಂಸ್ಕಾರ ನಡೆದಂತಹ ಜಾಗದಲ್ಲೇ ಅವರ ಸ್ಮಾರಕ ಆಗ್ಬೇಕು ಅಂತ ಅಭಿಮಾನಿಗಳು ಸಹ ಪಟ್ಟನ್ನ ಹಿಡಿದಿದ್ರು. ಇನ್ನು ಈ ವಿಚಾರವಾಗಿ ಬಾಲಣ್ಣ ಕುಟುಂಬ ಹಾಗೆ ವಿಷ್ಣು ಅಭಿಮಾನಿಗಳ ನಡುವೆ ಜಟಾಪಟಿ ನಡೆದು ಇನ್ನೂ ಸಹ ಈ ಪ್ರಕರಣ ಕೋರ್ಟ್ನಲ್ಲಿ ಇದೆ. ಅಭಿಮಾನಿಗಳ ಆರಾಧ್ಯ ದೈವ, ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವಂತಹ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಮನಸ್ಸಿಗೆ ಧಕ್ಕೆ ಆಗಿದಂತೂ ನಿಜ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುದಾದ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿತ್ತು. ಹಾಗೆ ಜಾಗದ ವಿಚಾರವಾಗಿ ಬಾಲಣ್ಣ ಕುಟುಂಬ ಹಾಗೆ ವಿಷ್ಣು ಅಭಿಮಾನಿಗಳ ಮಧ್ಯೆ ವಾಗ್ವಾದ ನಡೀತಾನೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಪುಣ್ಯ ಸ್ಮರಣೆಗೂ ಸಹ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ರಾತ್ರೋರಾತ್ರಿ ವಿಷ್ಣು ಸಮಾಧಿ ನೆಲಸಮ ಆಗೋಯ್ತು. ಇದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೋವಾಗಿದ್ದಂತೂ ನಿಜ. ಹೌದು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಹಾಗೆ ಶಂಕರ್ ನಾಗ್ ಅವರನ್ನ ಕನ್ನಡ ಚಿತ್ರರಂಗದ ಮೇರು ನಟರು ಅಂತ ಕರೆಯುತ್ತಾರೆ. ಕಂಠೀರವ ಸ್ಟುಡಿಯೋ ಬಳಿ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೆ ಅಂಬರೀಷ್ ಅವರುಗಳ ಸಮಾಧಿ ಇದೆ. ಆದರೆ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಅಲ್ಲಿಲ್ಲ. ಅದಕ್ಕೆ ಕಾರಣವಾದರೂ ಏನು? ಯಾರಿಂದ ಅಲ್ಲಿ ಸಮಾಧಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೊರಟ್ರೆ ಮತ್ತೆ ಬರೀ ಪ್ರಶ್ನೆಗಳೇ ಹೇಳ್ತವೆ. ಮೈಸೂರಿನಲ್ಲಿ ಸಮಾಧಿ ಆಗಿದೆ ನಿಜ, ಆದರೆ ಅವರು ಕೊನೆಯದಾಗಿ ಮಲಗಿದಂತಹ ಜಾಗ ಅಂದರೆ ಅದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ. ಈ ರೀತಿಯಾದಂತಹ ಭಾವುಕತೆ ಮಾತ್ರ ಎಲ್ರಿಗೂ ಕಾಡುತ್ತೆ. 2009 ಡಿಸೆಂಬರ್ 30ರಂದು ಸ್ಯಾಂಡಲ್ವುಡ್ನ ಹಿರಿಯ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಿಧನರಾದರು. ಬಳಿಕ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿಯನ್ನ ಮಾಡಲಾಗಿತ್ತು. ಇಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು ಅಭಿಮಾನಿಗಳ ಬೇಡಿಕೆ ಕೂಡ ಆಗಿತ್ತು. ಆದರೆ ಈ ಸ್ಟುಡಿಯೋ ಜಾಗ ಇದೀಗ ವಿವಾದ ಇರೋದೇ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಹಿನ್ನಡೆಗೆ ಕಾರಣ ಆಯಿತು. ಸ್ಟುಡಿಯೋ ಕಾರ್ಯನಿರ್ವಹಣೆಯ ಸಂಬಂಧ ಸರ್ಕಾರ ಕೂಡ ತನಿಖೆಯನ್ನ ನಡೆಸಿತು. ಈ ಸಂದರ್ಭದಲ್ಲಿ ತನಿಖಾ ತಂಡ ಸ್ಟುಡಿಯೋದ 10 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಸೂಚನೆಯನ್ನ ಕೊಡ್ತು. ಆಗ ನಟ ಬಾಲಕೃಷ್ಣ ಅವರ ಮಕ್ಕಳಿಂದ ಭೂಮಿಯ ಸೂಕ್ತವಾದಂತಹ ದಾಖಲೆಗಳನ್ನಾಗಲಿ ಅಥವಾ ದೃಢೀಕರಣ ಪತ್ರವನ್ನಾಗಲಿ ಮಾಡಿಸ್ಕೊಳ್ದೆ ಅಲ್ಲೇ ಎಡವಿದ್ರು. ಈ ಅವಕಾಶವನ್ನ ಬಳಸಿಕೊಂಡಂತಹ ಬಾಲಕೃಷ್ಣ ಅವರ ಮಕ್ಕಳು 2015 ಸೆಪ್ಟೆಂಬರ್ 28ರಲ್ಲಿ ಸರ್ಕಾರದ ಮುಟ್ಟುಗೋಲು ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯ ಇದೀಗ ಪ್ರಕರಣ ಕೋರ್ಟ್ ಅಂಗಳದಲ್ಲಿ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.